ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುನೀಲ್ ಶೇಂಗ್ವೆ. ಅವರು ಸೀನಿಯರ್ ಕನ್ಸಲ್ಟೆಂಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಅಟ್ ಸಾಗರ್ ಹಾಸ್ಪಿಟಲ್, ಜಯನಗರ್ ಮತ್ತು ಬನಶಂಕರಿ, ಬೆಂಗಳೂರು. ಅವರು ತುಂಬ ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ಯಾಪಿಲೋಮಾ ವೈರಸ್ ಅಂಡ್ ಇಟ್ಸ್ ಅಸೋಸಿಯೇಷನ್ ವಿತ್ ಕ್ಯಾನ್ಸರ್ ಆಫ್ ಯೂರಿನರಿ ಬ್ಲಾಡರ್ ಅಂತ ಕೂಡ ಮಾಡಿದ್ದಾರೆ. ಹೋದ ಸಂಚಿಕೆಯಲ್ಲಿ ಅವರು ನಮಗೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂದರೆ ಹೇಗೆ, ಅದರ ಕೆಲಸ ಏನೇನೋ, ಅದಕ್ಕೆ ಅಕ್ಯೂಟ್ ಉರಿ ಊತ ಬಂದಾಗ ಏನಾಗುತ್ತೆ, ಅದರಲ್ಲಿ ಸೋಂಕು ಆದಾಗ ಏನಾಗುತ್ತೆ, ಅದರ ಚಿಕಿತ್ಸೆ ಎಲ್ಲ ತಿಳಿಸ್ಕೊಟ್ರು. ಈಗ ಅವರು ಈ ಕ್ರಾನಿಕ್ ಪ್ಯಾನ್ಕ್ರಿಯಾಟೈಟಿಸ್ ಅನ್ನೋದನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಅದು ಕ್ರಾನಿಕ್ ಪ್ಯಾನ್ಕ್ರಿಯಾಟೈಟಿಸ್ ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ನಮಸ್ಕಾರ ಮೇಡಮ್. ಸೊ ಲಾಸ್ಟ್ ಟೈಮ್ ನಾವು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಬಗ್ಗೆ ಮಾತಾಡಿದ್ವಿ. ನೀವು ಹೇಳಿದಂಗೆ ಈ ಸಲ ವಿಲ್ ಬಿ ಟಾಕಿಂಗ್ ಅಬೌಟ್ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್. ಪ್ಯಾಂಕ್ರಿಯಾಸ್ ಅಂದ್ರೆ ಮೆದೋಜೀರಕಾಂಗ. ಸೊ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಅಲ್ಲಿ ಒಂದ್ಸಲ ನಿಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಬಾವು ಬಂದು ಅದು ಜನರಲಿ ಸರಿ ಹೋಗುತ್ತೆ. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಲ್ಲಿ ಒಂದ್ಸಲ ನಿಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಬಾವು ಬಂದ್ರೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಹೋಗಿ ಫೈನಲಿ ಓವರ್ ಟೈಮ್ ಒಂದು 5 ವರ್ಷ 10 ವರ್ಷ ಆದ ನಂತರ ನಿಮ್ಮ ಮದೋಜೀರಕಾಂಗ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ಅದಕ್ಕೆ ನಾವು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ. ಸೊ ಮೆದೋಜೀರಕಾಂಗದ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್, ಜೀರ್ಣ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಾವೇನು ಊಟ ಮಾಡ್ತೇವೆ. ಪ್ಲಸ್ ಅದು ಇನ್ಸುಲಿನ್ ಸಿಕ್ರೇಟ್ ಮಾಡುತ್ತೆ. ಸೊ ಯಾವಾಗ ಪ್ಯಾಂಕ್ರಿಯಾಸ್ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಇಂದ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ, ಆ ಟೈಮಲ್ಲಿ ಪೇಷಂಟ್ಗೆ ಏನೇ ಊಟ ಮಾಡಿದ್ರೆ ಸರಿ ಜೀರ್ಣ ಆಗದೆ ಇರಬಹುದು. ವಿ ಕಾಲ್ ಇಟ್ ಆಸ್ ಸ್ಟಿಯಟೋರಿಯಾ, ಎಸ್ಪೆಷಲಿ ಆಯಿಲಿ ಫುಡ್ ಅಂತ ಹೇಳ್ತೀವಿ. ಎಣ್ಣೆ ಇರುವ ಪದಾರ್ಥವನ್ನ ಹೆಚ್ಚಿಗೆ ತಿಂದ್ರೆ ಸ್ಟಿಯಟೋರಿಯಾ ಆಗುತ್ತೆ. ಪ್ಲಸ್ ಅವರಿಗೆ ಡಯಾಬಿಟಿಸ್ ಆಗುತ್ತೆ. ಸ್ಟಿಯಟೋರಿಯಾ ಅಂದ್ರೆ ಆ ಜಿಡ್ಡು ಹಾಗೆ ಕಕ್ಕಸಲ್ಲಿ ಹೊಟ್ಟೋಗತ್ತೆ. ಅದು ಜೀರ್ಣ ಆಗಿ ನಮ್ಮ ಶರೀರದಲ್ಲಿ ಅಸಿಮ್ಯುಲೇಟ್ ಆಗಿ ನಮ್ಗೆ ಎನರ್ಜಿ ಕೊಡೋದಿಲ್ಲ. ಅಂಡ್ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಇಸ್ ಅ ಕ್ರಾನಿಕ್ ಡಿಸೀಸ್ ಆಸ್ ನೇಮ್ ಸಜೆಸ್ಟ್. ಅಂದ್ರೆ ಅದು ಕಂಟಿನ್ಯೂಸ್ ಆಗಿ, ಅದಕ್ಕೆ ಕ್ಯೂರ್ ಅಂತ ಇಲ್ಲ. ಒಂದ್ಸಲ ಪೇಷಂಟ್ ಗೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಆಗ್ಬಿಟ್ರೆ ಅದು ಸ್ಲೋಲಿ ಮುಂದುವರಿತಾ ಹೋಗಿ ಫೈನಲಿ ಎಂಡ್ ಸ್ಟೇಜ್ ಪ್ಯಾಂಕ್ರಿಯಾಟಿಕ್ ಡಿಸೀಸ್ ಆಗುತ್ತೆ. ಅವರಿಗೆ ಸ್ಟಿಯಟೋರಿಯಾ ಮತ್ತು ಡಯಾಬಿಟಿಸ್ ಆಗುತ್ತೆ. ಬಟ್ ಅದರಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ನಾವು ಜನರಲಿ ನೋಡೋದು ಜನಸಾಮಾನ್ಯರಲ್ಲಿ ಅಂದ್ರೆ ತುಂಬಾ ಪೇನ್ ಆಗುತ್ತೆ ಪೇಷಂಟ್. ಮೆಜಾರಿಟಿ ಆಫ್ ಪೇಷಂಟ್ಗೆ ತುಂಬಾ ಪೇನು, ಕಂಟಿನ್ಯೂಸ್ ಆಗಿ ಪೇನ್ ಆಗುತ್ತೆ. ಅವ್ರಿಗೆ ಯಾವುದೇ ತರ ಕೆಲಸ ಮಾಡ್ಲಿಕ್ಕೆ ಹೊಟ್ಟೆ ನೋವು ನಿಲ್ಲೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಪೇನ್ ಇರುತ್ತೆ. ತುಂಬಾ ಡಿಫಿಕಲ್ಟ್ ಪೇಷಂಟ್ಗೆ ಹೊಟ್ಟೆ ನೋವು ತಡ್ಕೊಳ್ಳಿಕ್ಕೆ ಆಗಲ್ಲ, ಕಂಟಿನ್ಯೂಸ್ ಆಗಿ ಪೇನ್. ಸರಿ, ಆದ್ರೆ ಇದಕ್ಕೆ ಕಾರಣ ಏನು? ಒಬ್ಬರಿಗೆ ಅಕ್ಯೂಟ್ ಆಗುತ್ತೆ, ಇನ್ನೊಬ್ಬರಿಗೆ ಕ್ರಾನಿಕ್ ಆಗುತ್ತೆ ಅಂದ್ರೆ ಕಾರಣಗಳೇನು ಅಂತ ಇದಕ್ಕೆ? ಮ್ಯಾಮ್, ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್, ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಕಾಮನ್ ಕಾಸ್ ಅಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಆಲ್ಕೋಹಾಲ್, ತುಂಬಾ ಲಾಂಗ್ ಟರ್ಮ್ ಆಗಿ ಕುಡಿದ್ರೆ ಹೇಗೆ ಲಿವರ್ ಅಲ್ಲಿ ಸಿರೋಸಿಸ್ ಆಗುತ್ತೆ, ಅದೇ ತರ ಪ್ಯಾಂಕ್ರಿಯಾಸ್ ಅಲ್ಲಿ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಆಗುತ್ತೆ. ಅದು ಮೋಸ್ಟ್ ಕಾಮನ್ ಕಾಸ್ ಇಂಡಿಯಾದಲ್ಲಿ. ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಗೆ ಮೋಸ್ಟ್ ಕಾಮನ್ ಕಾಸು ಗಾಲ್ ಸ್ಟೋನ್ ಡಿಸೀಸ್, ಪಿತ್ತಕೋಶದಲ್ಲಿ ಹರಳಿರುವುದು. ಆಲ್ಕೋಹಾಲ್ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಗೆ. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಗೆ ಮೋಸ್ಟ್ ಕಾಮನ್ ಕಾಸ್ ಆಲ್ಕೋಹಾಲ್, ಮದ್ಯ ಸೇವನ ಮೋಸ್ಟ್ ಕಾಮನ್ ಕಾಸು. ನೋಡಿ, ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಏನಾಗಿದೆ, ಕುಡಿತ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಸರ್ವೆ ಪ್ರಕಾರ ಬೆಂಗಳೂರಿನಲ್ಲಿರೋ ಕಾಲೇಜ್ ಮಕ್ಕಳೇ ಕೂಡ 128 ಮಕ್ಕಳು ಕುಡಿಯಕ್ ಪ್ರಾರಂಭ ಮಾಡಿದ್ದಾರೆ. ಕಾಲೇಜು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಅಂತೂ ಲೆಕ್ಕವೇ ಇಲ್ಲದಷ್ಟು. ಹಾಗಾಗಿ ಅವ್ರಿಗೆ ಮುಂದೆ ಪ್ಯಾನ್ಕ್ರಿಯಾಸ್ ಡಿಸೀಸ್ ಆಗಿ ಡಯಾಬಿಟಿಸ್ ಬಂದು ಸಾಯಬಾರ್ದು ಅಂತಂದ್ರೆ ಅವರು ನಿಮ್ಮ ಮಾತನ್ನ ಕೇಳಿ ಇವತ್ತಿಂದ ಕುಡಿಯೋದನ್ನ ಬಿಡಬೇಕು. ಮುಂದೆ ಹೇಳಿ. ಇದಲ್ಲದೆ ಮತ್ತಿನ್ಯಾವ ಕಾರಣ? ಎರಡನೇದಾದ್ರೆ ಸ್ಮೋಕಿಂಗ್ ಮ್ಯಾಮ್. ಧೂಮ್ರಪಾನ ಇಸ್ ದ ಅದರ್ ಕಾಸ್ ಆಫ್ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್. ಓಕೆ. ಇದಲ್ಲದೆ ಮ್ಯಾಮ್ ಕೆಲರಿಗೆ ಅಂದ್ರೆ 2 ಪಾನಗಳನ್ನ ಬಿಟ್ಬಿಡ್ಬೇಕು, 2 ಪಾನದಿಂದ ದೂರ ಇರಬೇಕು. ಧೂಮ್ರಪಾನ, ಮದ್ಯಪಾನ. ಧೂಮ್ರಪಾನದಿಂದ ಪೇಷಂಟ್ಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು. ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಆದ್ರೆ ಓವರ್ ಟೈಮ್ ಪೇಷಂಟ್ಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು. ಸೊ ಸ್ಮೋಕಿಂಗ್ ಆಲ್ಸೋ ಇಸ್ ಈಕ್ವಲಿ ಡೇಂಜರಸ್. ಇದಲ್ಲದೆ ಮೇಡಮ್ ಕೆಲವರಿಗೆ ಆನುವಂಶಿಕವಾಗಿ ಪ್ಯಾಂಕ್ರಿಯಾಸ್ ಜೀನ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು. ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್ ಆಗಿ
ಅವರಿಗೆ ಕೆಲವೊಂದು ಜನರಿಗೆ ಅದು ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಆಗಿ ಕನ್ವರ್ಟ್ ಆಗ್ಬೋದು. ಓಕೆ ಓಕೆ ಸೊ ಇದೊಂಥರ ಕಾಸು. ದೀಸ್ ಆರ್ ದ ಕ್ರಾನಿಕ್ ಕಾಮನ್ ಕ್ರಾನಿಕ್ ಕಾಸಸ್ ಆನ್ ಅಕ್ಯೂಟ್. ಆಮೇಲೆ ಈಗ ನೀವು ಇದರಲ್ಲಿ ಕಲ್ಲು ಅಂತ ಹೇಳಿದ್ರಿ, ಯಾವುದು ಗಾಲ್ ಬ್ಲಾಡರ್ ಅಲ್ಲಿ. ಬಟ್ ಪ್ಯಾನ್ಕ್ರಿಯಾಸ್ ಅಲ್ಲೂ ಕೂಡ ಸ್ಟೋನ್ಸ್ ಆಗ್ಬೋದಲ್ವಾ? ಅದು ಕೂಡ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್. ಎಸ್ ಮ್ಯಾಮ್, ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಆದ್ರೆ ಹಾ ಪ್ಯಾಂಕ್ರಿಯಾಸ್ ಅಲ್ಲಿ ಸ್ಟೋನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹೇಗೆ ಕಂಡು ಹಿಡಿತೇವೆ ಪೇಷಂಟಿಗೆ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್ ಇದೆ ಅಂದ್ರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆನ್ ಅಲ್ಟ್ರಾಸೌಂಡ್ ಅಲ್ಲಿ, CT ಸ್ಕ್ಯಾನ್ ಅಲ್ಲಿ ಒಂದ್ ವೇಳೆ ಪ್ಯಾಂಕ್ರಿಯಾಸ್ ಅಲ್ಲಿ ಸ್ಟೋನ್ ಕಂಡು ಬಂದ್ರೆ, ದಟ್ ಮೀನ್ಸ್ ದ ಪೇಷಂಟ್ ಈಸ್ ಸಫರಿಂಗ್ ಫ್ರಮ್ ಕ್ರಾನಿಕ್ ಪ್ಯಾಂಕ್ರಿಟೈಟಿಸ್. ಓಕೆ ಓಕೆ. Generally, it is not an inciting factor. ಎಕ್ಸ್ರೇ ತೆಗೆದಾಗ ಅಥವಾ ಅಲ್ಟ್ರಾಸೌಂಡ್ ಮಾಡಿದಾಗ ಇನ್ಯಾವುದಕ್ಕೋ ಮಾಡಿದಾಗ ಪ್ಯಾನ್ಕ್ರಿಯಾಸ್ ನಲ್ಲಿ ಸ್ಟೋನ್ಸ್ ಇದೆ ಅಂದ್ರೆ ಅವ್ರಿಗೆ ಕ್ರಾನಿಕ್ ಪ್ಯಾನ್ಕ್ರಿಯಾಟೈಟಿಸ್ Pancreatitis ಇದೆ ಇದೆ. ಅಂತ ಅದು ಲಕ್ಷಣ, ಗುಣಲಕ್ಷಣ. It is not a inciting factor, it is a manifestation of chronic pancreatitis. ಮ್ಯಾನಿಫೆಸ್ಟೇಷನ್ ಅಂದ್ರೆ ಯಾವುದೇ ಗಾಯ ಆದಾಗ, ಹೀಲ್ ಆದಾಗ ಒಂದು ಫೈಬ್ರೋಸಿಸ್ ಆಗತ್ತೆ, ಅದ್ರ ಮೇಲೆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗತ್ತೆ. ಸೊ ಹೌದು. ದಟ್ ಈಸ್ ದ ಕಾನ್ಸಿಕ್ವೆನ್ಸ್. Yes, ಈಗ yes. ನೀವು ಒಂದು ಹೊಟ್ಟೆ ನೋವು ಅಂದ್ರೆ, ಎರಡನೇದು ಸ್ಟಿಯಟೋರಿಯಾ ಅಂದ್ರೆ, ಇನ್ನೇನೇನು ಲಕ್ಷಣಗಳಿರುತ್ತೆ? ಪೇಷಂಟ್ಗಳಿಗೆ, ಮನೆಯವ್ರಿಗೆ ಹೇಗೆ ಗೊತ್ತಾಗೋದು ಇವ್ರಿಗೆ ಪ್ಯಾನ್ಕ್ರಿಯಾಟೈಟಿಸ್ ಇದೆ ಅಂತ? ಸೊ ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದಂಗೆ ಮ್ಯಾಮ್, ಪೇನು, ಆಮೇಲೆ ಸ್ಟೇಟೋರಿಯಾ, ಅದಾದ ನಂತರ ಡಯಾಬಿಟಿಸ್. ಪೇಷಂಟಿಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಪ್ರೋಗ್ರೆಸ್ ಆಗುತ್ತೆ. ಇನಿಷಿಯಲಿ ಡಯಾಬಿಟಿಸ್ ಸ್ವಲ್ಪ ಇರುತ್ತೆ, ಆಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ಇನಿಷಿಯಲಿ ಪೇಷಂಟಿಗೆ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ, ಆಮೇಲೆ ಅವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಇದಲ್ಲದೆ ಅವರಿಗೆ ವೇಟ್ ಲಾಸ್ ಆಗುತ್ತೆ. ವೇಟ್ ಲಾಸ್ Okay. ಯಾಕಂದ್ರೆ ಅವ್ರು ಊಟ ಮಾಡಿರೋದಕ್ಕೆ ಜೀರ್ಣ ಆಗ್ಲಿಕ್ಕೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬೇಕು. ಬಟ್ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಆದ್ರೆ ಜ್ಯೂಸ್ ಇರಲ್ಲ. ಸೊ ಅದಾದ್ರಿಂದ ಊಟ ಮಾಡಿದ ಪಚನ ಆಗಲ್ಲ, ಪೇಷಂಟಿಗೆ ವೇಟ್ ಲಾಸ್ ಆಗುತ್ತೆ. ಇದಲ್ಲದೆ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಪೇಷಂಟ್ಗೆ ಕಾರಣ, ಒನ್ ಆಫ್ ದ ರೀಸನ್ ಈಸ್ ಆಲ್ಕೋಹಾಲ್. ಅವರಿಗೆ ಲಿವರ್ ಡಿಸೀಸು ಇರ್ಬೋದು, ಹೊಟ್ಟೆಯಲ್ಲಿ ನೀರು ತುಂಬ್ಕೋಬಹುದು, ಬ್ಲೀಡಿಂಗ್ ಆಗ್ಬೋದು, ಓಕೆ ಓಕೆ ಈ ತರ. ಸೊ ಮೋಸ್ಟ್ಲಿ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಈಸ್ ಅ ಕ್ಲಿನಿಕಲ್ ಡಯಾಗ್ನೋಸಿಸ್, ಅಂಡ್ ಅದಾದ ನಂತರ ನಾವು ಬ್ಲಡ್ ಟೆಸ್ಟ್ ಮತ್ತು ರೇಡಿಯಾಲಜಿ ಮಾಡ್ತೇವೆ. ಓಕೆ. ಹಾ. ಅಂದ್ರೆ ನೀವು ಕ್ಲಿನಿಕಲಿ ಯಾರಾದ್ರೂ ಹೊಟ್ಟೆ ನೋವು, ಡಯಾಬಿಟಿಸು ಮತ್ತೆ ಜೀರ್ಣ ಆಗ್ತಾ ಇಲ್ಲ ಅಂತ ಬಂದ್ರೆ ನೀವು ಸಸ್ಪೆಕ್ಟ್ ಮಾಡ್ತೀರಿ ಕ್ರಾನಿಕ್ ಪ್ಯಾನ್ಕ್ರಿಯಾಟಿಸ್ ಇರ್ಬೋದಂತ. ಹೌದು ಹೌದು. ಯಾವ ಇನ್ವೆಸ್ಟಿಗೇಷನ್ ಅಂದ್ರೆ ಪರೀಕ್ಷೆಗಳನ್ನ ಮಾಡಿ ಇದು ಇದೆ ಅಂತ ಕನ್ಫರ್ಮ್ ಮಾಡ್ತೀರಿ? ಜನರಲಿ ಖಚಿತಗೊಳಿಸೋದು ಫಸ್ಟ್ ಹೇಗೆ? ಸಿಂಪ್ಟಮ್ ಹೇಳುತ್ತೆ. ನೀವು ಹೇಳಿದಂಗೆ ಸಿಂಪ್ಟಮ್ಸ್ ಕ್ರಾನಿಕ್ ಪೇನ್, ಹೊಟ್ಟೆ ನೋವು ತುಂಬಾ ಇದೆ, ತುಂಬಾ ವರ್ಷದಿಂದ ಇದೆ, ಡಯಾಬಿಟಿಸ್ ಆಗ್ತಾ ಇದೆ, ಪ್ಲಸ್ ಸ್ಟೇಟೋರಿಯಾ ಇದೆ. ಜನರಲಿ ಯಂಗ್ ಪೇಷಂಟ್ ಅಲ್ಲಿ ಆಗುತ್ತೆ, ಹಿಸ್ಟ್ರಿ ಆಫ್ ಆಲ್ಕೋಹಾಲ್ ಇದೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಆದ ನಂತರ ಇದೆ ಅಂತ. ದೆನ್ ವಿ ಸೆಂಡ್ ಸಮ್ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟ್ ಅಂದ್ರೆ ನಾವು ಪೇಷಂಟ್ ಅದು ಅಮೈಲೇಸ್, ಲೈಪೇಸ್ ಮಾಡ್ತೇವೆ. ಯಾಕಂದ್ರೆ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಇಟ್ ಫ್ರಮ್ ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸ್. ಪ್ಲಸ್ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೇವೆ, ಅಲ್ಬುಮಿನ್ ಕಮ್ಮಿ ಇರ್ಬೋದು, ಡಯಾಬಿಟಿಸ್ ಎಷ್ಟಿದೆ ಅಂತ HbA1c ಅಥವಾ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತೇವೆ. ಇದಾದ ನಂತರ ನಾವು ಅವರಿಗೆ ಸಮ್ ಕೈಂಡ್ ಆಫ್ ಇಮೇಜಿಂಗ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಅಥವಾ CT ಸ್ಕ್ಯಾನ್. ಸೊ ಇದಲ್ಲದೆ ಅವ್ರದ್ದು ಸ್ಟೂಲ್, ಕಕ್ಕಸ ಅಂತ ಹೇಳ್ತೀವಿ, ಅದರಲ್ಲಿ ಫ್ಯಾಟ್ ತುಂಬಾ ಹೋಗ್ತಾ ಇದೆಯಾ ಇಲ್ವಾ ಎಂಬುದನ್ನು ಟೆಸ್ಟ್ ಮಾಡ್ಲಿಕ್ಕೆ ಕಕ್ಕಸದ ಟೆಸ್ಟ್ ಮಾಡ್ತೀವಿ, ಫೀಕಲ್ ಇಲಾಸ್ಟೇಸ್. ಸೊ ಇವೆಲ್ಲ ಟೆಸ್ಟ್ ಮಾಡಿದ್ರೆ ಫೇರ್ಲಿ ನಮ್ಗೆ ಗೊತ್ತಾಗುತ್ತೆ ಪೇಷಂಟ್ಗೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್. ಒಂದ್ ವೇಳೆ ಅಲ್ಟ್ರಾಸೌಂಡ್ ಅಲ್ಲಿ, CT ಸ್ಕ್ಯಾನ್ ಅಲ್ಲಿ ನೀವು ಹೇಳಿದಂಗೆ ಸ್ಟೋನ್ ಇದ್ರೆ ಮೋಸ್ಟ್ಲಿ 99% ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಇದೆ ಅಂತ ಅರ್ಥ. ಓಕೆ ಓಕೆ ಓಕೆ. ಸೊ ಇದು ಕನ್ಫರ್ಮ್ ಆದ್ಮೇಲೆ ಆ ಚಿಕಿತ್ಸೆಗಳು ಏನಿದೆ? ಹಾ ಮ್ಯಾಮ್. ಅದೇನು ಅಯ್ಯೋ ಆಗೋಯ್ತು ಇದು ಎಂಡ್ ಸ್ಟೇಜು ಮುಗೀತು ಅಂತ ಬಿಟ್ಬಿಡ್ತೀರಾ, ಅಥವಾ ಅದಕ್ಕೆ ಏನಾದ್ರೂ ಚಿಕಿತ್ಸೆಗಳಿದೆನಾ? ಎಸ್ ಮ್ಯಾಮ್. ಸೊ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಅದ್ರ ಪ್ರೋಗ್ರೆಷನ್ ನ ಹಾಲ್ಟ್ ಮಾಡಬಹುದು ಅಥವಾ ಸ್ಲೋ ಮಾಡಬಹುದು. ಈಗ ಕುಡಿದು ನಿಮ್ಗೆ ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಸ್ಟಾರ್ಟ್ ಆಗಿದೆ, ಇಂಪಾರ್ಟೆಂಟ್. ಒಂದ್ ವೇಳೆ ಕುಡಿದು ಕ್ರಾನಿಕ್ ಪ್ಯಾಂಕ್ರಿಯಾಟೈಟಿಸ್ ಸ್ಟಾರ್ಟ್ ಆಗಿದ್ರೆ ನಾವು ಕುಡಿಯೋದನ್ನ ಸ್ಟಾಪ್ ಮಾಡಿಬಿಟ್ರೆ ಅದು ಡಿಸೀಸು ಸಿವಿಯಾರಿಟಿ ಬಟ್ ಪ್ರೋಗ್ರೆಷನ್ ಸ್ಲೋ ಆಗುತ್ತೆ. ಈಗ ನಿಮ್ ಪ್ಯಾಂಕ್ರಿಯಾಸ್ 5 ವರ್ಷದಲ್ಲಿ ಫೇಲ್ ಆಗೋದು 10 ವರ್ಷದಲ್ಲಿ ಫೇಲ್ ಆಗ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಆಲ್ಕೋಹಾಲ್ ಅನ್ನ, ಸ್ಮೋಕಿಂಗ್ ಅನ್ನ ಇಮಿಡಿಯೇಟ್ಲಿ, ಯಾಕಂದ್ರೆ ಪೇಷಂಟ್ ತುಂಬಾ ಪೇನ್ ಇರುತ್ತೆ, ಎಲ್ಲಿವರೆಗೆ ಅವರು ಕುಡಿಯೋದನ್ನ ಅಥವಾ ಸ್ಮೋಕಿಂಗ್ ಅನ್ನ ನಿಲ್ಸೋದಿಲ್ಲ ಇದು ಪೇನ್ ಸ್ಟಾಪ್ ಆಗಲ್ಲ. ಸೊ ಅವರಿಗೆ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ಅವರು ಸ್ಟಾಪ್ ಮಾಡಬೇಕು ಆಲ್ಕೋಹಾಲ್ ಅನ್ನ ಮತ್ತು ಸ್ಮೋಕಿಂಗ್. ಅದಾದ ನಂತರ ನಾವು ಅವ್ರ ಪೇನಿಗೆ ಪೇನ್ ಕಿಲ್ಲರ್ಸ್ ಕೊಡ್ತೇವೆ, ಯಾಕಂದ್ರೆ ಪೇನ್ ಕಂಟ್ರೋಲ್ ಆಗಬೇಕು. ಅವ್ರಿಗೆ ಇಂಟಾಲರೇಬಲ್ ಪೇನ್, ಅವ್ರು ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರಿಗೆ ಪೇನ್ ಕಂಟ್ರೋಲ್ ಮಾಡ್ತೇವೆ. ಪ್ಲಸ್ ಎನ್ಸೈಮ್ ಸಪ್ಲಿಮೆಂಟ್ ಅಂತ ಕೊಡ್ತೇವೆ, ಟ್ಯಾಬ್ಲೆಟ್ಸ್. ಇದರಿಂದ ಅವರಿಗೆ ಊಟ ಮಾಡಿದ್ದು ಜೀರ್ಣ ಆಗುತ್ತೆ. ಊಟದ ಮೊದಲು ಅವ್ರು ಎನ್ಸೈಮ್ ಸಪ್ಲಿಮೆಂಟ್ ಅಂತ ಕೊಡ್ತೇವೆ. ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಅಂತ ಟ್ರೀಟ್ ಮಾಡ್ತೇವೆ.
ಅವರಿಗೆ ಲಿವರ್ ಪ್ರಾಬ್ಲಮ್ ಇದ್ರೆ ಲಿವರ್ ಪ್ರಾಬ್ಲಮ್ ಅನ್ನು ಕಂಡು ಹಿಡಿದು ಅದಕ್ಕೆ ಸೂಟೇಬಲ್ ಟ್ರೀಟ್ಮೆಂಟ್ ಕೊಡಬೇಕು. ಇಮೇಜಿಂಗ್ ಮಾಡಿ ಕೆಲವು ಜನರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಅದನ್ನು ಕಂಡು ಹಿಡಿಬೇಕು. ಸೊ ದೀಸ್ ಆರ್ ದ ಫಸ್ಟ್ ಲೈನ್ ಥಿಂಗ್ಸ್. ಪ್ಲಸ್ ಅವರಿಗೆ ಊಟದ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಪೇಷಂಟ್ ನೋವಿರೋ ಕಾರಣದಿಂದ ಊಟ ಮಾಡಲ್ಲ. ಸೊ ಅವ್ರು ಚೆನ್ನಾಗಿ ಊಟ ಮಾಡಬೇಕು, ವೇಟ್ ಗೇನ್ ಆಗಬೇಕು. ಸೊ ಇದೆಲ್ಲ ಮೆಡಿಕಲ್ ಮ್ಯಾನೇಜ್ಮೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ವಿತ್ ಸ್ಟಾಪಿಂಗ್ ಆಲ್ಕೋಹಾಲ್ ಅಂಡ್ ಸ್ಟಾಪಿಂಗ್ ಸ್ಮೋಕಿಂಗ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪ್ಲಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ವಿಲ್ ಕಂಟ್ರೋಲ್ ದ ಡಯಾಬಿಟಿಸ್. ಇದನ್ನೆಲ್ಲ ಮಾಡ್ತೇವೆ. ಒಂದ್ ವೇಳೆ ಇದರಿಂದ ಸರಿ ಹೋಗದೆ ಇದ್ರೆ ದೆನ್ ವಿ ಹ್ಯಾವ್ ಅದರ್ ಮೊಡಾಲಿಟೀಸ್ ಲೈಕ್ ಎಂಡೋಥೆರಪಿ. ಎಂಡೋಸ್ಕೋಪಿಯಿಂದ ನಾವು ಅದು ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಲ್ಲಿ ಏನು ಸ್ಟೋನ್ ಇರುತ್ತೆ ಅದನ್ನ ತೆಗಿತೀವಿ, ಅದರಲ್ಲಿ ಸ್ಟೆಂಟ್ ಹಾಕ್ಬೋದು. ಅದಲ್ಲದೆ ಕೆಲವು ಜನರಿಗೆ ಆಪರೇಷನ್ ಅವಶ್ಯಕತೆ ಬೀಳುತ್ತೆ. ಆಪರೇಷನ್ ಮಾಡಿ. ಯಾವ ತರದ ಆಪರೇಷನ್ ಮಾಡ್ತೀರಿ? ಯಾಕಂದ್ರೆ ಇಡೀ ಪ್ಯಾಂಕ್ರಿಯಾಗೆ ಉರಿಯೂತ ಬಂದಿರುತ್ತೆ. ಯಾವ ತರ ಇದ್ ಮಾಡ್ತೀರಿ? ಈ ಕ್ಯಾನ್ಸರ್ ಗಡ್ಡೆ ಇದ್ರೆ ಅದನ್ನ ತೆಗಿಬಹುದು, ಇಲ್ಲಿ ಇಡೀ ಏನ್ ಮಾಡ್ತೀರಿ ಅಂತ. ಹೌದು ಮ್ಯಾಮ್. ಸೊ ಏನಂದ್ರೆ ಇದು ಪ್ಯಾಂಕ್ರಿಯಾಸ್ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಇದ್ರೆ ಅವ್ರದ್ದು ಪ್ಯಾಂಕ್ರಿಯಾಸ್ ಅದು ನಾಳ ಏನಿರುತ್ತೆ ಅದರಲ್ಲಿ ಬ್ಲಾಕ್ ಇರುತ್ತೆ, ಸ್ಟೋನ್ ಇರುತ್ತೆ, ಬ್ಲಾಕ್ ಇರುತ್ತೆ. ನಾವು ಅದನ್ನ ಪ್ಯಾಂಕ್ರಿಯಾಸ್ ಡಕ್ಟ್ ಅನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಅಲ್ಲಿ ಕರಳನ್ನ ಜೋಡಿಸ್ತೇವೆ. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಡೈರೆಕ್ಟ್ಲಿ ಕರಳಲ್ಲಿ ಬರಬಹುದು. ಸ್ಟೋನ್ ಅಂದ್ರೆ ಚಿಕ್ಕ ಕರಳನ್ನ ಸೇರಿಸ್ತೀರಿ? ಡಿಯೋಡಿನಮ್ ಫಸ್ಟ್ ಪಾರ್ಟ್ ಅಲ್ಲ, ಜೆಜುನಮ್ ತಗೊಂಡು ಮಾಡ್ತೀವಿ. ಪ್ಲಸ್ ಅವ್ರದ್ದೇನು ಪ್ಯಾಂಕ್ರಿಯಾಸ್ ತಲೆ ಅಂತ ಇರುತ್ತೆ, ಹೆಡ್ ಆಫ್ ದ ಪ್ಯಾಂಕ್ರಿಯಾಸ್, ಅದನ್ನ ಕೋರ್ ಮಾಡ್ತೀವಿ. ಅದನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಸ್ಟೋನ್ ತೆಗೆದು ಅಲ್ಲನ್ನು ಕರಳನ್ನು ಜೋಡಿಸ್ತೀವಿ. ಸೊ ಇದಕ್ಕೆ ಜನರಲಿ ಫ್ರೇಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಅನದರ್ ನ್ಯೂ ಥಿಂಗ್, ಕರೆಂಟ್ಲಿ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ, ಬಟ್ ನಾನು ಎಲ್ಲಿ ಯೂನಿವರ್ಸಿಟಿ ಆಫ್ ಮಿನೆಸೋಟಾದಲ್ಲಿ ಇದ್ದೆ, ಅಲ್ಲಿ ನಾವು ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ. ನಿಮ್ಮ ಪ್ಯಾಂಕ್ರಿಯಾಸ್ ಅನ್ನ ಕಂಪ್ಲೀಟ್ ಆಗಿ ತೆಗೆದು ಅದರಲ್ಲಿರುವ ಐಲೆಟ್ ಅಂದ್ರೆ ದೇ ಸಿಕ್ರಿಟ್ ಇನ್ಸುಲಿನ್, ಅದನ್ನ ಐಲೆಟ್ ಅನ್ನ ಸೆಪರೇಟ್ ಮಾಡಿ ಅದನ್ನ ವಾಪಸ್ಸು ಆ ಐಲೆಟ್ ಗಳನ್ನ ನಿಮ್ದು ಲಿವರ್ ಅಪಧಮನಿಯಲ್ಲಿ ಹಾಕಿದ್ರೆ ಅವು ಹೋಗಿ ಲಿವರ್ ಅಲ್ಲಿ ಸೆಟ್ಲ್ ಆಗುತ್ತೆ. ಪ್ಲಸ್ ಅಲ್ಲಿ ಅವು ಇನ್ಸುಲಿನ್ ನ ಸೆಕ್ರೇಟ್ ಮಾಡುತ್ತೆ. ಸೊ ಇನ್ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ವಿ ಕ್ಯಾನ್ ಡೂ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಆಫ್ಟರ್ ಡೂಯಿಂಗ್ ಟೋಟಲ್ ಪ್ಯಾಂಕ್ರಿಯಾಟೆಕ್ಟಮಿ. ಪ್ಯಾಂಕ್ರಿಯಾಸ್ ಅನ್ನ ಕಂಪ್ಲೀಟ್ ತೆಗೆದ್ಬಿಟ್ರೆ. ಓಕೆ. ಅಂದ್ರೆ ಆ ಪ್ಯಾಂಕ್ರಿಯಾಸ್ ನ ತೆಗೆದ್ರೂ ಕೂಡ, ಬಟ್ ನೀವು ಬರೀ ಐಲೆಟ್ ಅನ್ನ ಹಾಕಿದ್ರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಹೆಂಗಾಗತ್ತೆ? ಅದು ಆಮೇಲೆ ಎನ್ಸೈಮ್ ಸಪ್ಲಿಮೆಂಟ್ ಕೊಡ್ಬೇಕು ನಾವು ಅವರಿಗೆ. ಬಾಯಿಂದ ಎಂಜೈಮ್ಗಳನ್ನ ಕೊಡ್ಬೇಕಾಗತ್ತೆ. ಅಂತಂದ್ರೆ ಏನು ಮಾಡಕ್ಕಾಗೋದಿಲ್ಲ ಅಂತಂದಾಗ ಭಗವಂತ ನೀನೇ ಗತಿ ಅಂದಾಗ ಅಂತ ಸಮಯದಲ್ಲಿ ನೀವು ಆ ಪೂರ್ತಿ ಪ್ಯಾಂಕ್ರಿಯಾಸ್ನೇ ತೆಗೆದು ಆ ಬರೀ ಐಲೆಟ್ಗಳನ್ನ ತಗೊಂಡು ಅದನ್ನ ಲಿವರ್ ಒಳಗಡೆ ಹಾಕಿ ಅವ್ರಿಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅನ್ನ ನೀವು ಬಾಯಲ್ಲಿ ನುಂಗೋ ಹಾಗೆ ಕೊಡ್ತೀರಿ. ಬಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಹೊಟ್ಟೆಯಲ್ಲಿ ಕರಗೋಗಿ ಅದು ಡ್ಯಾಮೇಜ್ ಆಗಲ್ವೇ? ಅಲ್ಲಲ್ಲ ಮ್ಯಾಮ್, ಇದು ಅಂದ್ರೆ ಜ್ಯೂಸ್ ಅಂದ್ರೆ ಮ್ಯಾಮ್ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಬರುತ್ತೆ, ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ. ದೇ ಆರ್ ಎಂಟ್ರಿಕ್ ರೆಸಿಸ್ಟೆಂಟ್, ಆಸಿಡ್ ರೆಸಿಸ್ಟೆಂಟ್. ಅದು ಸ್ಟಮಕ್ ಅಲ್ಲಿ ಡಿಸಾಲ್ವ್ ಆಗಲ್ಲ, ಗ್ಯಾಸ್ಟ್ರಿಕ್ ರೆಸಿಸ್ಟೆಂಟ್. ಒಂದ್ ವೇಳೆ ಒಂದ್ಸಲ ಕರಳಲ್ಲಿ ಹೋದ ನಂತರ ಅದು ಓಪನ್ ಆಗುತ್ತೆ, ಅಲ್ಲಿ ಓಪನ್ ಆಗಿ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಸೊ ಎನ್ಸೈಮ್ ಸಪ್ಲಿಮೆಂಟ್ ಅಂತ ಕೊಡ್ತೀವಿ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್. ರೂಟೀನ್ ಆಗಿ ಯೂಸ್ ಮಾಡ್ತೇವೆ ಎಲ್ಲ ಪೇಷಂಟ್. ಯಾರಿಗೆ ಸ್ಟೇಟೋರಾ ಇದೆ, ಎಲ್ಲರಿಗೂ ಅಲ್ಲ, ಯಾರಿಗೆ ಸ್ಟೇಟೋರಾ ಇದೆ ಅವ್ರಿಗೆ ಕೊಡ್ತೇವೆ. ಓಕೆ. ಅಂದ್ರೆ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದು ಏನು ಅಂತಂದ್ರೆ, ದುಡ್ಡು ಖರ್ಚು ಮಾಡಿ ನೀವು ದೇಶಿ ಸರಾಯಿನೇ ಕುಡಿ, ವಿದೇಶಿನೇ ಸರಾಯಿನೇ ಕುಡಿರಿ, ಅಂತೂ ನಿಮ್ಮ ಲಿವರು ಜೊತೆಗೆ ಪ್ಯಾಂಕ್ರಿಯಾಸು ಮತ್ತೆ ಹೊಟ್ಟೆ 3 ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮಾತು ಇವತ್ತಿನ ಸಂದರ್ಶನ ಕೇಳಿದವರು ಪ್ರತಿಯೊಬ್ಬರು ಕೂಡ ಕಿವಿಗೊಟ್ಟು ಕೇಳಿ ದುರಭ್ಯಾಸದಿಂದ ದೂರ ಇರಬೇಕು ಅಂತ ಹೇಳಿಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಸುನೀಲ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.